ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಯೂಟ್ಯೂಬು ಯಾರಿಗೆ ಅಗತ್ಯವಿಲ್ಲ ಅಂತ ನಮ್ಮ ಲೈವಲ್ಲಿ ಒಬ್ಬರು ಶಿವಶಕ್ತಿ ಅನ್ನೋರು ಒಬ್ಬರು ಕಮೆಂಟ್ ಹಾಕಿದರು. ಅವ್ರು ಅದನ್ನು ಟಾಪಿಕ್ ಇಟ್ಕೊಂಡು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾರಿಗೆ ಅಗತ್ಯ ಇಲ್ಲ ಯೂಟ್ಯೂಬು. ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತು ಅಂದರೆ ಅದಕ್ಕೆ ನಾವು ಟೈಮ್ ಕೊಡಬೇಕು. ನಾವು ಟೈಮ್ ಇದ್ದರೆ ಮಾತ್ರ ನಿಮ್ಮ ಕಡೆ ಟೈಮ್ ಇದ್ದರೆ, ನೀವು ಫ್ರೀಯಾಗಿದ್ದರೆ, ಆ ಥರ ಇದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಆಯಿತಾ? ನೀವೇನಾದರೂ ಬ್ಯುಸಿಯಾಗಿರೋದು, ಬೆಳಗ್ಗೆ ಹೋಗಿ ಸಾಯಂಕಾಲ ತನಕ ಕೆಲಸದಲ್ಲಿರೋದು, ಸಾಯಂಕಾಲ ಬಂದು ನಿಮ್ಮನೆ ಕೆಲಸ ಮಾಡ್ಕೊಂಡು ನಾವು ಯೂಟ್ಯೂಬ್ ಮಾಡ್ತೀವಿ ಅಂದರೆ ಖಂಡಿತ ಆಗೋದಿಲ್ಲ. ಇದು ಖಂಡಿತ ಆಗೋದಿಲ್ಲ. ಹೆಂಗೆ ಗೊತ್ತಾ? ಇವಾಗ ನೀವು ಹೊರಗಡೆನೇ ಇದ್ಬಿಡ್ತೀರಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೊರಗಡೆ ಇದ್ಬಿಡ್ತೀರಿ. ಬಂದ್ಬಿಟ್ಟು ನೀವು ಯಾವಾಗ ವೀಡಿಯೋಸ್ ಮಾಡ್ತೀರಾ? ಒಂದು ಯಾವಾಗ ಲೈವ್ ಮಾಡ್ತೀರಾ? ಆಗೋದಿಲ್ಲ. ತುಂಬ ಕಷ್ಟ ಆಗುತ್ತೆ. ಒಂದು ಆ ಥರ ತುಂಬ ಹಿಂಸೆ ಆಗೋಗುತ್ತೆ ಯೂಟ್ಯೂಬ್ ಮಾಡೋದಕ್ಕೆ. ಯೂಟ್ಯೂಬ್ ಮಾಡಬೇಕು ಅಂದರೆ ನಾವು ಅದಕ್ಕೆ ಅಂತ ಒಂದು ಟೈಮ್ ಕೊಡಬೇಕು. ಅದಕ್ಕೆ ಅಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನಾವು. ಆವಾಗಲೇ ನಾವು ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ. ನೀವು ಬೆಳಗ್ಗೆಯಿಂದ ಸಂಜೆನೂ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ರೆ ಅದು ಆಗೋದಿಲ್ಲ. ಒಂದು ಆಮೇಲೆ ನಿಮ್ಮ ಮನೇಲಿ ಏನಾದರೂ ಯೂಟ್ಯೂಬ್ ಮಾಡೋದು ಒಪ್ಕೊಳ್ಳಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆವಾಗಲೂ ನೀವು ಯೂಟ್ಯೂಬ್ ಮಾಡೋಕ್ಕಾಗೋದಿಲ್ಲ. ಅಂಥವ್ರಿಗೆ ಈ ಯೂಟ್ಯೂಬ್ ಬೇಕಾಗಿರೋದಿಲ್ಲ. ಇದು ಯೂಟ್ಯೂಬೇ ಮಾಡೋದು ಬೇಕಾಗಿಲ್ಲ. ನೀವು ಮನೆಯಲ್ಲೆಲ್ಲ ಬೈತಾರೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಆ ಥರ ಕದ್ದು ಮುಚ್ಚಿ ಮಾಡೋದು, ಆಮೇಲೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಲೈವ್ ಮಾಡೋದು, ಒಂದು ನಿಮ್ಗೆ ಇಷ್ಟ ಬಂದಾಗ ನೀವು ವೀಡಿಯೋಸ್ ಹಾಕೋದು, ಹಂಗಂದರೆ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ಇದು ಚಾನಲ್ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಾನಲ್ ಗ್ರೋ ಆಗೋದಿಲ್ಲ. ಏನು ಗೊತ್ತಾ? ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಓಪನ್ ಮಾಡ್ತು ಅಂದರೆ ನೀವು ಫಸ್ಟು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ರೇ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಸಾಧ್ಯ. ಏಕೆಂದರೆ ಅವ್ರಿಗೆ ಗೊತ್ತಿಲ್ಲದೇ ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ. ತುಂಬ ಅಂದರೆ ತುಂಬಾ ಕಷ್ಟ. ಒಂದೊಂದು ಸಲ ಮಾಡೋಕ್ಕಾಗುತ್ತೆ, ಒಂದು ಸಲ ಮಾಡೋಕ್ಕಾಗಿಲ್ಲ. ಆಗ ಗ್ಯಾಪ್ ಯಾವಾಗ ಕೊಡ್ತೀರಾ ನೀವೇನು ಮಾಡ್ತೀರ ಗೊತ್ತಾ? ಇವಾಗ ನಿಮ್ಮ ಮನೆಯವ್ರು ಯಾರಿಗೂ ಇಷ್ಟ ಇರೋದಿಲ್ಲ ಅನ್ರಿ, ಕದ್ದು ಮುಚ್ಚಿ ನೀವು ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡವ, ನಾವು ಸ್ವಲ್ಪ ದುಡ್ಡು ಸಂಪಾದನೆ ಮಾಡವ ಅಂತ ಎಲ್ಲರ ತಲೆಯಲ್ಲೂ ಇವಾಗ ದುಡ್ಡು ಸಂಪಾದನೆ ಮಾಡ್ತೀವಿ ಅಂದರೆ ಅಯ್ಯೋ ಇದು ಒಂದು ಒಳ್ಳೆ ದಾರಿ ಅಲ್ವಾ, ಹೋಗಿ ಹೊರಗಡೆ ದುಡಿಯೋ ಬದಲು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ನಾವು ಸ್ವಲ್ಪ ವೀಡಿಯೋಸ್ ಹಾಕಿದ್ರೆ ನಮಗೂ ದುಡ್ಡು ಬರುತ್ತಲ್ವ ಅಂತ ಎಲ್ಲರ ತಲೆಯಲ್ಲೂ ಇರುತ್ತೆ ಅಲ್ವಾ? ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಾ, ಮಾಡಿಬಿಟ್ಟು ಅವಾಗ ನೀವು ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅಂದರೆ ಏನು ಮಾಡ್ತೀರಾ? ವೀಡಿಯೋಸ್ ಹಾಕೋಕ್ಕಾಗಿಲ್ಲ ಅಂದರೆ ನೀವು ಟೈಮ್ ಇರಬೇಕಾದ್ರೆ ಇವಾಗ ಒಂದು ದಿವಸ ಹಾಕ್ತೀರಾ, ಇನ್ನೊಂದು ವಾರ ಯೂಟ್ಯೂಬ್ ಕಡೆಯಿಂದ ಪತ್ತೆ ಇಲ್ಲ, ವೀಡಿಯೋಸ್ ಹಾಕೋಕ್ಕಾಗೋದಿಲ್ಲ. ಲೈವ್ ಮಾಡ್ತೀರಾ, ನೀವು ಯಾರು ಇಲ್ಲದೆ ಹೋದಾಗ ಲೈವ್ ಮಾಡ್ತೀರಾ, ಯಾರಾದರೂ ಮನೇಲಿ ಇದ್ಬಿಟ್ರೆ ಲೈವ್ ಮಾಡೋಕ್ಕಾಗೋದಿಲ್ಲ. ಅವಾಗಲೂ ಗ್ಯಾಪ್ ಸಿಗುತ್ತೆ. ಅವಾಗ ಆ ಥರ ಏನಾದ್ರು ಗ್ಯಾಪ್ ಕೊಡ್ತು ಅಂದರೆ ಖಂಡಿತ ಈ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗೋದಿಲ್ಲ. ಅದು ನೀವು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂದರೆ ನೀವು ಅದಕ್ಕೆ ಅಂತ ಸ್ವಲ್ಪ ಟೈಮ್ ಕೊಡಬೇಕು. ಆವಾಗ ವೀಡಿಯೋ ಮಾಡಿ ಕರೆಕ್ಟಾಗಿ ಕ್ಯಾಮ್ರಾ ಕರೆಕ್ಟಾಗಿ ಇಟ್ಟು ಚೆನ್ನಾಗಿ ಕಂಟೆಂಟ್ ಇಟ್ಕೊಂಡು ಆ ಥರ ವೀಡಿಯೋ ಮಾಡಿದ್ರೆ ನಿಜವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಏನೂ ಇಲ್ಲದೇ ಸುಮ್ಮನೆ ನಾವೇನೋ ಒಂದು ವೀಡಿಯೋ ಮಾಡ್ತೀವಿ ಯಾರಿಗೂ ಗೊತ್ತಿಲ್ಲದೇ, ಆ ಥರ ಆದರೆ ನೀವು ಖಂಡಿತ ಯೂಟ್ಯೂಬ್ ಚಾನಲ್ ಮಾಡಬೇಡಿ. ಸುಮ್ಮನೆ ವೇಸ್ಟು, ನಿಮ್ಮ ಟೈಮು ವೇಸ್ಟು. ನೀವೇನಾರು ಖರ್ಚು ಮಾಡಿದರೆ ವೀಡಿಯೋ ಮಾಡೋದಕ್ಕೆ ಅದು ವೇಸ್ಟ್ ಆಗುತ್ತೆ. ಅಂಥವ್ರಿಗೆ ಇದು ಯೂಸ್ ಆಗೋದಿಲ್ಲ. ಯೂಸ್ ಆಗೋದು ಯಾರಿಗೆ ಅಂದರೆ ಇವಾಗ ಅಗತ್ಯ ಇದೆ, ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಅಂಥವ್ರಿಗೆ ಯೂಸ್ ಆಗುತ್ತೆ. ಅಂಥವ್ರಿಗೆ ಏನು ಗೊತ್ತಾ? ಇವಾಗ ನಾವು ವೀಡಿಯೋ ಹಾಕ್ತೀವ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು. ಒಂದು ದಿನನೂ ತಪ್ಪದೇ ವೀಡಿಯೋ ಹಾಕಬೇಕು, ಒಂದು ದಿನ ತಪ್ಪದೇ ಲೈವ್ ಮಾಡಬೇಕು. ಲೈವ್ ಒಂದೊಂದ್ಸಲ ಒಬ್ಬೊಬ್ರು ಮಾಡ್ತಾರೆ, ಮಾಡೋದಿಲ್ಲ. ನೀವೇನಾದರೂ ವೀಡಿಯೋಸ್ ಹಾಕ್ತೀರಾ, ವೀಡಿಯೋಸ್ ಹಾಕ್ಬಿಟ್ಟು ಅದೇನಾದರೂ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ವ್ಯೂಸ್ ಬಂತು, ನಾವು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀವಿ, ನಮ್ಗೆ ಲೈವ್ ಬೇಡ ಅಂದರೆ ಬೇಡ, ಬಿಟ್ಟಾಕ್ರಿ. ಲೈವೇ ಬೇಕಾಗಿಲ್ಲ, ಲೈವ್ ಮಾಡೋದೇ ಬೇಕಾಗಿಲ್ಲ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದ್ರೆ ಅದರಲ್ಲೇ ಬಂದುಬಿಡ್ತಾರೆ ನಿಮಗೆ ಸಬ್ಸ್ಕ್ರೈಬರು, ವಾಚವರು ಅದರಲ್ಲೇ ಕಂಪ್ಲೀಟ್ ಆಗೋಗುತ್ತೆ. ಏನಾದರೂ ನಿಮ್ಮದು ವೀಡಿಯೋ ಓಡಲಿಲ್ಲ, ಸಬ್ಸ್ಕ್ರೈಬರು ಸ್ವಲ್ಪ ಕಡಿಮೆ, ಇದು ಟೈಮ್ ಮುಗಿದೋಗುತ್ತೆ, ಆ ಥರ ಇದ್ದರೆ ಬೇಕಾದ್ರೆ ನೀವು ಲೈವ್ ಮಾಡ್ಕೋಬೋದು. ಆವಾಗ ಬೇಕಾದ್ರೆ ನಿಮಗೆ ಲೈವ್ ಮಾಡಿದ್ರೂ ಅಡ್ಜಸ್ಟ್ ಆಗುತ್ತೆ. ಏನು ಇಲ್ಲಾಂದರೆ ಬೇಡ, ಲೈವ್ ಮಾಡ್ಕೊಂಡೇ ಇದ್ಬಿಡವಂದರೆ ಬರೀ ಲೈವ್ ಮಾಡ್ಕೊಂಡೇ ಇದ್ಬಿಟ್ರೆ ನಿಮಗೆ ವಾಚವರ್ ಬರೋದಿಲ್ವಲ್ಲ. ನಿಮಗೆ ವಾಚವರ್ ಅಲ್ಲ, ಇದು ಬರೋದಿಲ್ಲ. ಡಾಲರ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವಾಗ ನೀವು ವೀಡಿಯೋಸ್ ಹಾಕಿದ್ರೇ ನಿಮಗೆ ಡಾಲರ್ಸ್ ಬರೋದು. ನೀವೇನು ಬರೀ ಲೈವ್ ಮಾಡ್ಕೊಂಡೇ ಕೂತ್ಕೊಬಿಟ್ರೆ ಅವಾಗ ನಿಮಗೆ ಇದು ಬರೋದಿಲ್ಲ, ಡಾಲರ್ಸ್ ಬರೋದಿಲ್ಲ. ಡಾಲರ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ವೀಡಿಯೋ ಮಾಡಬೇಕಾದ್ರೂ ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಾ? ತುಂಬಾ ಟೈಮ್ ತಗೊಳುತ್ತೆ. ಒಂದು ವೀಡಿಯೋ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ. ಆ ಥರ ಫ್ರೀಯಾಗಿದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಿ. ನೀವು
ನಮ್ಮ ಪರವಾಗಿಲ್ಲ ನಾವು ಟೈಮ್ ಸಿಗುತ್ತೆ ನಮಗೆ ಅನ್ನಂಗಿದ್ರೆ ಮಾತ್ರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಿ. ಟೈಮ್ ಇಲ್ಲ ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸುಮ್ಮನೆ ಟೈಮ್ ವೇಸ್ಟು, ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ಸುಮ್ಮನೆ ಏನಕ್ಕೆ ನಿಮ್ಗೆ ಅಂಥವ್ರಿಗೆ ಇದು ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ಅವಶ್ಯಕತೆ ಯಾರಿಗೆ ಅಂದರೆ, ಇಲ್ಲ ನಾವು ಇದರಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು, ಇದರಿಂದ ಏನಾದ್ರು ಒಂದು ಸಾಧನೆ ಮಾಡಬೇಕು, ನಾವು ನಮ್ಮನ್ನು ನಾವು ಗುರುತಿಸ್ಕೋಬೇಕು ಜನಗಳಿಗೆ, ಆ ಥರ ಇದ್ದರೆ ವೀಡಿಯೋಸ್ ಮಾಡಿ. ಆ ಥರ ಇದ್ದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಚೆನ್ನಾಗಿರೋ ಕಂಟೆಂಟ್, ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ನೀವು ವೀಡಿಯೋಸ್ ಹಾಕಿ. ಆವಾಗ ನಿಮ್ಮನ್ನ ಜನ ಗುರ್ತಿಡಿತಾರೆ. ಅದರಲ್ಲಿ ಏನಾದ್ರು ಫೇಮಸ್ ಆಯಿತು ಅಂದರೆ ಜನ ಗುರ್ತಿಡಿತಾರೆ. ಒಂದು ಚೆನ್ನಾಗಿ ದುಡ್ಡು ಬರುತ್ತೆ. ಆಗ ನಿಮ್ಮ ಕಷ್ಟಕ್ಕೆ ಏನಕ್ಕಾರ ಆಗುತ್ತಲ್ವ, ಅಂಥವ್ರಿಗೆ ಇದು ಯೂಟ್ಯೂಬು. ಇಲ್ಲ ಅಂದರೆ ಏನು ನಮಗೆ ಅಗತ್ಯನೇ ಇಲ್ಲ, ನಮ್ಮ ಅಯ್ಯೋ ಮಾಡಿದ್ರಾಯ್ತು, ಮಾಡದೇ ಇದ್ರಾಯ್ತು, ಆ ಥರ ಇದ್ದರೆ ಇದು ಅವಶ್ಯಕತೆ ಇಲ್ಲ ಅನ್ನಿಸ್ತದೆ ನನಗೆ ಯೂಟ್ಯೂಬ್. ಬೇಕಾ ಬಿಟ್ಟು ಇದು ಹಾಕೋದು, ವೀಡಿಯೋ ಹಾಕೋದು, ಒಂದು ವಾರ ಆದರೂ ನೀವು ಅದು ಯೂಟ್ಯೂಬ್ ಕಡೆ ತಲೆನೇ ಹಾಕೋದಿಲ್ಲ. ಒಂದು ವೀಡಿಯೋ ಹಾಕೋದು, ಮತ್ತು ಒಂದು ವೀಡಿಯೋ ಹಾಕ್ಬಿಟ್ಟು ಇದು ಏನಾದರೂ ಇದು ಟಿ ವಿಲೋ ಏನಾದರೂ ಯಾವ್ದ್ರೆಲ್ಲ ಬರ್ತಾಯಿರ್ತಲ್ವ, ಶಾರ್ಟ್ಸ್ ವೀಡಿಯೋ ಹಾಕೋಬಿಡೋದು. ಆ ಥರ ಇದ್ದರೆ ಖಂಡಿತ ಆಗೋದಿಲ್ಲ. ಇದು ಆಗೋದಿಲ್ಲ ಕೆಲಸ. ಇದು ಕರೆಕ್ಟಾಗಿ ವೀಡಿಯೋಸ್ ಮಾಡಬೇಕು. ನಿಮ್ಮದೇ ಆದ ಒಂದು ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡಬೇಕು. ಆವಾಗಲೇ ನಿಮಗೆ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗೋದು. ಆಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದೀವಲ್ಲ ಅಂತ ಎಲ್ಲರ ಹೊರಗಡೆ ಹೋಗ್ತಾ ಇರ್ತೀರಾ. ಯಾರೋ ಒಬ್ಬರು ಏನೋ ಒಂದು ಇದು ಮಾಡ್ತಾ ಇರ್ತಾರೆ ಹೊರಗಡೆ. ಎಲ್ಲರೂ ಒಂದು ಫಂಕ್ಷನ್ನೋ ಇಲ್ಲ ಏನಾದರೂ ಒಂದೊಂದು ಹೊರಗಡೆ ಹೋದರೆ ಏನಾದ್ರು ವೀಡಿಯೋ, ಅಂಗಡಿಗಳು ಏನಾದರೂ ತೋರಿಸೋದು, ಈ ರೋಡ್ ತೋರಿಸೋದು, ಕಾರಲ್ಲಿ ಹೋಗ್ಬೇಕಾದ್ರೆ ಬರೀ ರೋಡ್ ತೋರಿಸ್ಕೋಗೋದು. ಹಾಗಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ವ್ಯೂಸ್ ಬರೋದಿಲ್ಲ. ಅವು ತುಂಬ ಕಷ್ಟ ಅವು ವ್ಯೂ ಬರೋದಕ್ಕೆ. ಅವೆಲ್ಲ ಏನಕ್ಕೆ ನೋಡ್ತಾರೆ ಜನ? ಏನಾದರೂ ಒಳ್ಳೆ ಕಂಟೆಂಟ್ ಇದ್ರೇ ಜನ ಓಪನ್ ಮಾಡಿ ನೋಡೋದು. ಇಲ್ಲಾಂದರೆ ಜನ ಓಪನ್ ಮಾಡೋದಿಲ್ಲ. ಜನ ಓಪನ್ ಮಾಡಬೇಕಲ್ಲ, ಅದನ್ನು ಓಪನ್ ಮಾಡಿ ನೋಡಿದ್ರೆ ಪರವಾಗಿಲ್ಲ. ವೈರಲ್ ಆಯಿತು ಅಂದರೆ ಪರವಾಗಿಲ್ಲ, ಅದರಿಂದ ಪರವಾಗಿಲ್ಲ. ವೈರಲ್ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್. ಅವೆಲ್ಲ ಮಾಡೋ ಬದಲು ಅವೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ ನಮಗೆ. ಚೆನ್ನಾಗಿ ಒಂದು ಕಂಟೆಂಟ್ ಇಟ್ಕೊಂಡು ನೀವು ಮಾಡಬೇಕು. ಕಂಟೆಂಟ್ ಇಟ್ಕೊಂಡು ಮಾಡಿದ್ರೇ ಇದಾಗೋದು. ವೀಡಿಯೋ ಹಾಕ್ತು ಅಂದರೆ ಅದರಿಂದ ಜನಗಳಿಗೆ ಉಪಯೋಗ ಆಗಬೇಕು. ಆವಾಗ ಜನಗಳಿಗೆ ಉಪಯೋಗ ಆದರೆ ಅವಾಗ ಇನ್ನೊಂದು ನಾವು ನೆಕ್ಸ್ಟ್ ವೀಡಿಯೋ ಹಾಕೋದು ನಾವು ಕಾಯ್ತಾ ಇರ್ತಾರೆ. ಇನ್ನು ಬೇರೆ ಏನಾದರೂ ಹಾಕ್ತಾರಾ, ಬೇರೆ ಏನಾದರೂ ಟಾಪಿಕ್ ಬಗ್ಗೆ ಹಾಕ್ತಾರಾ, ಆ ಥರ ವೀಡಿಯೋಸ್ ಮಾಡಬೇಕು. ಈ ಸುಮ್ಮನೆ ಏನೇನೋ ವೀಡಿಯೋಸ್ ಹಾಕೋಕೆ ಹೋಗ್ಬೇಡ್ರಿ. ಯಾಕೆಂದರೆ ನಾವು ನಮ್ಮನೆ ಕುಕ್ಕಿಂಗಲ್ಲಿ ನೋಡಿದ್ದೀವಿ. ನಾವು ಏನೇನೋ ತಂದು ಬೇರೆಯವ್ರ ಮನೆ ಅಡುಗೆ ಮಾಡಿ ಅದನ್ನು ತಂದು ನಾವು ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಏನೋ ಒಂದು ಅರ್ಜೆಂಟಾಗಿ ಏನೋ ಒಂದು ತಂದು ಹಾಕೋದು. ಅವಾಗ ನಾವು ಅದನ್ನೇ ನಮ್ಮನೆ ಕುಕ್ಕಿಂಗಲ್ಲಿ ಮಾಡ್ತಾಯಿದ್ವಿ. ಈ ಚಾನಲ್ ಮಾಡ್ತಾಯಿದ್ದು ನಮ್ಗೆ ಅವಾಗ ಗೊತ್ತಿರಲಿಲ್ಲ. ನಮಗೆ ಇದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಆವಾಗ ಏನೋ ಅಲ್ಲಿ ಅಡುಗೆ ಮಾಡ್ತೀವಲ್ಲ, ತಂದು ಹಾಕ್ಬಿಡೋದ. ಅವಾಗ ಏನೋ ಒಂದು ವೀಡಿಯೋ ಹಾಕೋದು ಅಷ್ಟೇ. ಹಂಗೆ ಮಾಡೇ ನಮಗೆ ವ್ಯೂಸ್ ಬರ್ದೇ ನಮಗೆ ಇಷ್ಟು ದಿನ ಆಗೋಯಿತು ಡಾಲರ್ಸ್ ಬರೋದು. ತುಂಬ ಕಷ್ಟ ಆಯಿತು. ಡಾಲರ್ಸ್ ಕಂಪ್ಲೀಟ್ ಮಾಡೋದಂತೂ ತುಂಬಾ ಕಷ್ಟ ಆಯಿತು. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಟೈಮ್ ಇತ್ತು ಅಂದರೆ ಮಾಡಿರಿ. ಟೈಮ್ ಐತೆ ನಮ್ಮ ಹತ್ರ, ಪರವಾಗಿಲ್ಲ ನಾವು ಮಾಡ್ತೀವಿ ಅನ್ನಂಗಿದ್ರೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರಿ. ಸಬ್ಸ್ಕ್ರೈಬರು ಅಷ್ಟೇ. ನೀವು ಆದಷ್ಟು ಶಾರ್ಟ್ಸ್ ವೀಡಿಯೋ ಜಾಸ್ತಿ ಹಾಕಿದಷ್ಟು, ನೀವು ಶಾರ್ಟ್ಸ್ ವೀಡಿಯೋ ಜಾಸ್ತಿ ಹಾಕ್ತಿರಲ್ಲ, ಅದರಿಂದ ನಿಮಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್. ಬರೀ ಶಾರ್ಟ್ಸ್ ವೀಡಿಯೋನ ಹಾಕಿದ್ರೆ ನಿಮಗೆ ವಾಚ್ ಅವರ್ ಕೌಂಟ್ ಆಗೋದಿಲ್ಲ. ಬರೀ ಶಾರ್ಟ್ಸ್ ವೀಡಿಯೋನೇ ಹಾಕ್ತು ಅಂದರೆ ನಿಮಗೆ ವಾಚ್ ಅವರ್ ಕೌಂಟ್ ಆಗೋದಿಲ್ಲ. ಲಾಂಗ್ ವೀಡಿಯೋ ಇರಬೇಕು. ಲಾಂಗ್ ವೀಡಿಯೋದಿಂದನೇ ನಿಮಗೆ ಇದಾಗೋದು, ವಾಚ್ ಅವರ್ ಸಿಗೋದು ನಿಮಗೆ. ಬರೀ ಶಾರ್ಟ್ಸ್ ವೀಡಿಯೋ ಹಾಕೋಯ್ತೀನಿ, ಎರಡು ವೀಡಿಯೋ ಹಾಕ್ಬಿಡೋದು, ಶಾರ್ಟ್ಸ್ ವೀಡಿಯೋ ಹಾಕೋಗೋದು, ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಆವಾಗ ನಿಮಗೆ ಇದು ಬರೋದಿಲ್ಲ, ವಾಚ್ ಅವರ್ ಸಿಗೋದಿಲ್ಲ. ಅಕಸ್ಮಾತ್ ಶಾರ್ಟ್ಸ್ ವೀಡಿಯೋ ಹಾಕ್ತೀರಾ, ಸ್ವಲ್ಪ ಲಾಂಗಾಗಿ ಆಗಿರಿ, 1.5 ನಿಮಿಷ 2 ನಿಮಿಷದ್ದೇನೋ ಇರ್ತದಂತೆಲ್ಲ, ಆ ಥರದ್ದು ಹಾಕಿರಿ. ಸ್ವಲ್ಪ ಅದಾವ ಒಂದು 2 ನಿಮಿಷನಾದರೂ ಬರ್ತದೆ ಅವಾಗ. ಅದರಿಂದ ಸ್ವಲ್ಪ ವಾಚ್ ಅವರ್ ಸಿಗುತ್ತೆ. ಒಂದು 30 ಸೆಕೆಂಡು ಆ ಥರವೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ವೀಡಿಯೋಸ್ ಹಾಕೋಕ್ಕೆ ಹೋಗ್ಬೇಡ್ರಿ. ಸಿಕ್ಕಿಲ್ಲ ಅಂಥವ್ರಿಗೆ ಮಾತ್ರ ಈ ಯೂಟ್ಯೂಬ್ ಅಂತೂ ಅವಶ್ಯಕತೆ ಇಲ್ಲ. ಟೈಮ್ ಸಿಕ್ಕವ್ರಿಗೆ ಯೂಟ್ಯೂಬ್ ಅವಶ್ಯಕತೆ ಖಂಡಿತ ಐತೆ. ಟೈಮ್ ಸಿಕ್ಕದೆ ನಾವು ಎಂಥ ವೀಡಿಯೋ ಬೇಕಾದರೂ ಹಿಂಗೆ ಬೇಕಾದ್ರೂ ವೀಡಿಯೋ ಮಾಡ್ತೀವಿ ಅನ್ನೋರ್ಗೆ ಮಾತ್ರನೇ ಇದು ಅವಶ್ಯಕತೆ ಐತೆ ಅಂತ ನನ್ನ ಅನಿಸಿಕೆ. ಇಲ್ಲ ಇವಾಗತ್ತು ನಮಗೆ ನಮ್ಮ ವೀಡಿಯೋಗೆ ಒಬ್ರು ಕಮೆಂಟ್ ಹಾಕವ್ರೆ, ನಮ್ಮದು ವಾಚ್ ಅವರೆಲ್ಲ ಲೆಸ್ ಆಗ್ತಾಯಿದೆ, ಸಬ್ಸ್ಕ್ರೈಬರು ವಾಚ್ ಅವರ್ ಲೆಸ್ ಆಗ್ತಾಯಿದೆ ಅಂತ. ಸಬ್ಸ್ಕ್ರೈಬರ್ ಏನಕ್ಕೆ ಲೆಸ್ ಆಗ್ತಾಯಿದೆ ಅಂದರೆ, ತುಂಬ ಜನ ಫೇಕ್ ಐ ಡಿ ಇಟ್ಕೊಂಡಿರ್ತಾರೆ. ಫೇಕ್ ಐ ಡಿ ಅಂದರೆ ಇವಾಗ ಒಬ್ಬೊಬ್ಬರ ಹತ್ರನೇ 3-4 ಐ ಡಿ, ಒಬ್ಬರು 10 ಐ ಡಿ, ಆ ಥರ ಒಂದೊಂದೇ ನಂಬರಲ್ಲಿ ಅಷ್ಟು ಫೇಕ್ ಐ ಡಿ ಮಾಡಿರ್ತಾರೆ. ಆ ಫೇಕ್ ಐ ಡಿಯಿಂದ ನಾವು ಇವಾಗ ಯಾರ್ದಾರ ಲೈವ್ಗೆ ಹೋಗ್ತೀವ, ನಮಗೆ ಏನಾದ್ರು ನಾವು ಅವ್ರಿಗೇನಾರು ನಮ್ಮದು ಪರಿಚಯ ಆಯಿತು ಅಂದರೆ, ನಾವೇನಾರು ಅವ್ರು ಮಾತಾಡ್ಸ್ಕೊಂಡು ನಮ್ಮ ಪರಿಚಯ ಆಯಿತು ಅಂದರೆ ನಾವು ಕೇಳ್ತೀವಿ, ಪ್ಲೀಸ್ ನಮ್ಮ ಚಾನಲ್ಗೂ ಕನೆಕ್ಟ್ ಆಗ್ರಿ ಅಂತ. ಆಗ ಅವರು ಇದು ಫೇಕ್ ಐ ಡಿಯಿಂದ ಕೊಡ್ತಾರೆ.
ಫೇಕ್ ಐಡಿಯಿಂದ ಕೊಡ್ತಾರಲ್ಲ ಅವಾಗ ಅದು ಇದಿರೋದಿಲ್ಲ, ಆ ಚಾನಲ್ ಇರೋದಿಲ್ಲ, ಸುಮ್ಮನೆ ಫೇಕ್ ಐಡಿ ತಾನೇ ಅದು. ಅವಾಗ ಸಬ್ ಬರ್ತದೆ, ಅದ್ರ ನೆಕ್ಸ್ಟ್ ಡೇ ಹೊರಟೋಗಿರ್ತದೆ. ಆವಾಗಲೇ ನಿಮಗೆ ಲೆಸ್ ಆಗೋದು. ಅದು ಇವಾಗ ಬಂದಿರ್ತದೆ, ನೆಕ್ಸ್ಟ್ ಡೇ ಹೊರಟೋಗಿರ್ತಾರೆ. ಆಗ ನೀವೇನು ಅನ್ಕೋತೀರಾ, ಕೊಟ್ಬಿಟ್ಟು ವಾಪಸ್ ತಗೊಬಿಟ್ಟವ್ರೆ ಅಂತ. ಯಾರೂ ಆ ಥರ ಮಾಡೋದಿಲ್ಲ. ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರೂ ಆ ಥರ ಮಾಡೋದಿಲ್ಲ. ನನ್ನ ಪ್ರಕಾರ ಆ ಥರ ಯಾರು ಮಾಡೋದಿಲ್ಲ. ಕೊಟ್ಬಿಟ್ಟು ಏನಕ್ಕೆ ವಾಪಸ್ ತಗೋತಾರೆ? ಅದಕ್ಕೇನು ದುಡ್ಡು ಕೊಡಬೇಕಾ? ದುಡ್ಡು ಏನಾರ ಖರ್ಚಾಗುತ್ತಾ? ಯಾವ ದುಡ್ಡು ಖರ್ಚಾಗಿದ್ರೆ, ಒಂದು ಸಬ್ ಕೊಟ್ಟರೆ ಯಾವ ದುಡ್ಡು ಖರ್ಚಾಗಿದ್ರೆ, ಏನು ದುಡ್ಡು ಖರ್ಚಾಯ್ತದೆ ಅನ್ನಂಗಿದ್ರೆ ಅಯ್ಯೋ ಕೊಟ್ಬಿಟ್ಟು ವಾಪಸ್ ವಾಪಸ್ ತಗೊಬಿಟ್ಟವ್ರೆ ಅನ್ಬೋದು. ಆದರೆ ಇದು ಆ ಥರ ಏನಿಲ್ಲ. ಯಾವುದೇ ದುಡ್ಡೇನು ಕಟ್ಟಾಗೋದಿಲ್ಲ. ಅವರು ಸಬ್ ಕೊಟ್ಟರೆ ಅವರು ಫೇಕ್ ಐಡಿಯಿಂದ ಕೊಟ್ಟಿರ್ತಾರೆ. ಆ ಫೇಕ್ ಐಡಿಯಿಂದ ಅದರಿಂದ ಒಂದು ಲೆಸ್ ಆಗುತ್ತೆ ಒಂದು. ಆಮೇಲೆ ಆ ಫೇಕ್ ಐಡಿಯಿಂದ ಕೊಟ್ಟರು ಅವರು ವೀಡಿಯೋಸ್ ನೋಡಿರೋದಿಲ್ಲ. ಅವರು ವಿಡಿಯೋ ನಮ್ಮ ಚಾನಲ್ಲೇ ಓಪನ್ ಮಾಡಿರೋದಿಲ್ಲ. ಚಾನಲ್ ಓಪನ್ ಮಾಡಿ ಯಾರೇ ಸಬ್ಬು ಮಾಡಿದ್ರೆ ನಮ್ಮ ಚಾನಲ್ಗೆ, ನಮ್ಮ ಚಾನಲ್ ಓಪನ್ ಮಾಡಿ ಒಂದು 2 ನಿಮಿಷನಾದರೂ, ಮಿನಿಮಮ್ 3 ನಿಮಿಷ ಇರೋದು, 3 ನಿಮಿಷ ವೀಡಿಯೋಸ್ ಆನ್ ಮಾಡಬೇಕು. ಅವ್ರಿಗೆ ಅಷ್ಟು ಟೈಮ್, ಏಕೆಂದರೆ ಬೇರೆಯವ್ರ ಲೈವಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ, ಈಗ ನಮ್ಮ ಚಾನಲ್ಗೆ ಸಬ್ಬಾಗಿ ಅಂತ ನಾವು ಹೇಳ್ತೀವಿ. ಹೇಳಿದ ತಕ್ಷಣ ಅವ್ರು ಹೋಗ್ತಾರೆ ನಮ್ಮ ಚಾನಲ್ಗೆ. ಏಕೆಂದರೆ ಅವ್ರು ಲೈವ್ ಮತ್ತೆ ವಾಪಸ್ ಬರಬೇಕಲ್ಲ. ಅವಾಗ ಏನು ಮಾಡ್ತಾರೆ, ಸುಮ್ಮನೆ ಒಂದು ರೀಲ್ಸ್ಗೆ ರೀಲ್ಸ್ ಆನ್ ಮಾಡಿಬಿಟ್ಟು ಅದು ಒಂದು ಸಬ್ ಮಾಡಿ ಬಂದುಬಿಡ್ತಾರೆ, ಸಬ್ಸ್ಕ್ರೈಬರ್ ಮಾಡಿ ಬಂದುಬಿಡ್ತಾರೆ. ಆವಾಗ ನೆಕ್ಸ್ಟ್ ಡೇ ಹೊರಟೋಗಿರ್ತದೆ. ಅದು ಯೂಟ್ಯೂಬ್ ಕಡೆಯಿಂದ ತೆಗೆದಾಕ್ಬಿಡ್ತಾರೆ. ಆ ಚಾನಲ್ ಆಕ್ಟಿವಿಟಿ ಇದೆಯಾ ಅದನ್ನು ನೋಡ್ತಾರೆ ಅವರು. ಆಯಿತಾ ಇಲ್ವಾ ಅಂತ ಅದನ್ನ ನೋಡ್ತಾರೆ. ಏನಾರು ಇಲ್ಲ ಅಂದರೆ ಅದರಿಂದ ನಮಗೆ ಲೆಸ್ ಆಗುತ್ತೆ. ತುಂಬ ಆಗ್ತಾಯಿತ್ತು, ತುಂಬ ಅಂದರೆ ತುಂಬಾ ಆಗ್ತಾಯಿತ್ತು. ಸಬ್ಸ್ಕ್ರೈಬರ್ದು ಹೊಸ್ದಾಗಿ ಚಾನಲ್ ಓಪನ್ ಮಾಡೋದ್ವಲ್ಲ, ಆಗ ತುಂಬ ಜನ ಸಬ್ಸ್ಕ್ರೈಬರ್ ಬರೋರು ಹೊರಟೋಗ್ರು. ನಾವು ಅದೇ ಥರ ಥಿಂಕ್ ಮಾಡ್ತಾಯಿದ್ದೋ, ಯಾರು ವಾಪಸ್ ತಗೊಬಿಡ್ತಾರೆ, ಯಾರೂ ವಾಪಸ್ ತಗೊಳ್ಳೋದಿಲ್ಲ. ಆಮೇಲೆ ಗೊತ್ತಾದದು ನಮಗೆ, ಇವ್ರು ಫೇಕ್ ಐಡಿಯಿಂದ, ತುಂಬ ಜನ ಫೇಕ್ ಐಡಿಯಿಂದ ಕೊಡ್ತಾರಲ್ಲ, ಅದರಿಂದ ಚಾನಲ್ ಇರೋರು ಕೊಟ್ಟರೆ ಹೋಗೋದಿಲ್ಲ. ಅದು ಚಾನಲ್ ಇರ್ತದಲ್ಲ, ಅವರೇನಾರು ಚಾನಲ್ ಇರೋರು ವೀಡಿಯೋಸ್ ನೋಡಿಕೊಟ್ರೆ ಅದು ಖಂಡಿತ ಹೋಗೋದಿಲ್ಲ, ಉಳಿಯುತ್ತೆ. ಅದೇನೂ ಆಗೋದಿಲ್ಲ. ಅದು ಫೇಕ್ ಐಡಿಯಿಂದ ಕೊಟ್ಟಾಗ ಎಲ್ರಿಗೂ ಲೆಸ್ ಆಗುತ್ತೆ. ಮತ್ತೆ ಬರುತ್ತೆ ಬಿಡಿ, ಏನು ಪ್ರಾಬ್ಲಮ್ ಏನಿಲ್ಲ. 1,000 ತಾನೇ, ಹೇಗಾದರೂ ಮಾಡ್ಕೋಬೋದು. ನಿಮ್ಮ ವೀಡಿಯೋ ಏನಾದರೂ ವೈರಲ್ ಆಯಿತು ಅಂದರೆ ಅದರಿಂದನೇ ಬಂದುಬಿಡ್ತಾರೆ. ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಅಯ್ಯೋ ಸಬ್ಬು ಲೆಸ್ ಆಯ್ತಾ, ಅದಲ್ಲ ಸಬ್ಬು ಲೆಸ್ ಆಗ್ತಾ ಇದೆಯಲ್ಲ ಅಂತ. ವಾಚ್ ಅವರ್ ಮೇಲೆ ಗಮನ ಕೊಡಿ. ವಾಚ್ ಅವರ್ ಮಾಡೋದೇ ಸ್ವಲ್ಪ ಕಷ್ಟ. ವಾಚ್ ಅವರು 4,000 ಮಾಡೋದೇ ತುಂಬ ಕಷ್ಟ. ಅದ್ರ ಬಗ್ಗೆ ಗಮನ ಕೊಡಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕಿದ್ರೆ ಅವು ಯಾವ್ದಾದ್ರು ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನಿಮಗೆ ವಾಚ್ ಅವರ್ ಅದರಲ್ಲೇ ಕಂಪ್ಲೀಟ್ ಆಗೋಗುತ್ತೆ. ಆಮೇಲೆ ನಮ್ಮದು ಇದು ಲೆಸ್ ಆಗ್ತಾಯಿದೆ ಅಂತಲೂ ಯಾರೋ ಲೈವಲ್ಲಿ ಇದು ನಮಗೆ ಕಮೆಂಟ್ ಹಾಕವ್ರೆ, ನಮ್ಮದು ವಾಚ್ ಅವರ್ ಲೆಸ್ ಆಗ್ತಾಯಿದೆ ಅಂತ. ವಾಚ್ ಅವರ್ ಏನಕ್ಕೆ ಲೆಸ್ ಆಗುತ್ತೆ ಅಂದರೆ, ನಿಮ್ಮದು 1 ವರ್ಷ ಮುಗಿದೋಗಿರ್ತದೆ ಅಂತ ನೀವು ಚೆಕ್ ಮಾಡ್ಕೊಳ್ರಿ. ನೀವು 1 ವರ್ಷ ಏನಾದರೂ ಅವರು ಟೈಮ್ ಕೊಟ್ಟಿರೋದು ಎಷ್ಟು, ನಮಗೆ ಒಂದು ವರ್ಷದೊಳಗೆ ಕಂಪ್ಲೀಟ್ ಮಾಡಬೇಕು ಅಂತ ನಮಗೆ ಟೈಮ್ ಕೊಟ್ಟಿರೋದು. 1 ವರ್ಷ ಮುಗೀತು ಅಂದರೆ ಅದು ಲೆಸ್ ಆಗ್ತಾ ಬರುತ್ತೆ. ಅದನ್ನ ನೀವು ಸ್ವಲ್ಪ ಚೆಕ್ ಮಾಡಿಕೊಡ್ರಿ. ನಿಮ್ಮ ಚಾನಲ್ ಎಷ್ಟು ದಿನ ಆಗೈತೆ ಓಪನ್ ಮಾಡಿ ಅಂತ. 1 ವರ್ಷದೊಳಗಡೆ ಏನಾರು ನಿಮ್ಮ ಚಾನಲ್ ಇದ್ದರೆ ಅದು ಯಾವುದೇ ಕಾರಣಕ್ಕೂ ಲೆಸ್ ಆಗೋದಿಲ್ಲ. ವಾಚ್ ಅವರ್ ಅಂತೂ ಲೆಸ್ ಆಗೋ ಮಾತೇ ಇಲ್ಲ. 1 ವರ್ಷದ ಮೇಲಾಗಿದ್ದರೆ ಲೆಸ್ ಎಲ್ರಿಗೂ ಆಗುತ್ತೆ, ಒಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಲೆಸ್ ಮಾಡ್ತಾರೆ. ಯಾಕೆಂದರೆ ಫಸ್ಟ್ ದಿವಸ ನೀವು ಯಾವುದು ಚಾನಲ್ ಓಪನ್ ಮಾಡಿದಾಗ ಯಾವ ವೀಡಿಯೋ ಹಾಕಿರ್ತೀರಾ, ಆ ವೀಡಿಯೋಗೆ ಎಷ್ಟು ವಾಚ್ ಅವರ್ ಬಂದಿರುತ್ತೆ ಅದರಲ್ಲಿ ಸ್ವಲ್ಪ ಕಟ್ಟಾಯ್ತಾ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ನೀವು 1 ವರ್ಷದ ಒಳಗಡೆ ನಿಮ್ಮ ಚಾನಲ್ ಇದ್ದರೆ ವಾಚ್ ಅವರ್ ಕಂಪ್ಲೀಟ್ ವಾಚ್ ಅವರು ಲೆಸ್ ಆಗೋದಿಲ್ಲ, ಅದು ಹಾಗೇ ಇರ್ತದೆ. ಸಬ್ಸ್ಕ್ರೈಬರ್ ಮಾತ್ರ ಅದು ಬರ್ತಾರೆ ಹೋಗ್ತಾರೆ ಅದು ಎಲ್ರಿಗೂ ಆಗುತ್ತೆ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಯಾರೇ ಪೂರ್ತಿಯಾಗಿ ವೀಡಿಯೋ ನೋಡಿ ನಮಗೆ ಕಮೆಂಟ್ ಹಾಕಿ. ನಂದು 2 ಚಾನಲ್ ಇದೆ, ಅನುಷಾ ವಿಜಯ್ ಕುಮಾರ್, ನಮನ ಕುಕ್ಕಿಂಗ್ ಅಂತ 2 ಚಾನಲ್ ಇದೆ ನಂದು. ಈ ಚಾನಲ್ಲು ಆಮೇಲೆ ಅನುಷಾ ವಿಜಯ್ ಕುಮಾರ್ ಅಂತ. ಅನುಷಾ ವಿಜಯ್ ಕುಮಾರಲ್ಲಿ ಡೈಲಿ 9:00ವರೆಗೆ ನಾನು ಲೈವ್ ಮಾಡ್ತೀನಿ. ಅದಕ್ಕೆ ನಾನು ಯಾರಾದರೂ ನನ್ನ ವೀಡಿಯೋ ಕಮೆಂಟ್ ಹಾಕಿದರೆ ನಾನು ಅನುಷಾ ವಿಜಯ್ ಕುಮಾರಿಂದನೂ ನಾನು ನಿಮಗೆ ಕಮೆಂಟ್ ಹಾಕ್ತೀನಿ, ನಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ನಾವೇ ಅಂತ. ಅದನ್ನು ನೋಡ್ಕೊಳ್ಳಿ. ನೀವು ಯಾರಾದರೂ ನನ್ನ ವೀಡಿಯೋ ನೋಡಿ ಕಮೆಂಟ್ ಹಾಕಿದರೆ ರಿಟರ್ನ್ ನಿಮಗೆ ನನ್ನ ಸಪೋರ್ಟ್ ಯಾವತ್ತೂ ಇದ್ದೇ ಇರ್ತದೆ. ನಮಗೆ ಒಂದು ವೀಡಿಯೋ ನೋಡಿ ಕಮೆಂಟ್ ಹಾಕಿ, ನನಗೆ ಕಮೆಂಟ್ ಹಾಕಿರಿ, ಆವಾಗ ನಾನು 2 ಚಾನಲಿಂದನೂ ನಿಮಗೆ ಇದು ಸಪೋರ್ಟ್ ಮಾಡ್ತೀನಿ. ಆದರೆ ಪೂರ್ತಿಯಾಗಿ ವೀಡಿಯೋ ನೋಡಿ, ಇದು ಅರ್ಧಂಬರ್ಧ ವೀಡಿಯೋ ನೋಡೋಕ್ಕೆ ಹೋಗ್ಬೇಡ್ರಿ, ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಅವಾಗ ಈ ವಿಡಿಯೋ ಏನಾದರೂ ಯಾರಿಗಾದ್ರೂ ಯೂಸ್ಫುಲ್ ಅಂದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ, ಒಂದು ಲೈಕ್ ಕೊಡೋದಂತೂ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.